ಆಗ ಬಾ, ಈಗ ಬಾ, ಹೋಗಿ ಬಾ ಎನ್ನದೆ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡದು ಸರ್ವಜ್ಞ. ಈ ವಚನವು ನೈಜ ಮತ್ತು ನಿಷ್ಕಪಟ ದಾನದ ಸ್ವರೂಪವನ್ನು ಅತ್ಯಂತ ಸರಳವಾಗಿ ಚಿತ್ರಿಸುತ್ತದೆ. ಸರ್ವಜ್ಞನ ಪ್ರಕಾರ ದಾನ ಮಾಡಬೇಕಾದಾಗ ಹಿಂಜರಿಕೆ ಅಥವಾ ವಿಳಂಬ ಮಾಡಬಾರದು. ದಾನ ಕೇಳಲು ಬಂದವರಿಗೆ ಅಥವಾ ಸಹಾಯದ ಅಗತ್ಯವಿರುವವರಿಗೆ ಬೇರೆ ಸಮಯಕ್ಕೆ ಬಾ ಎಂದು ಹೇಳುವುದು ಸರಿಯಲ್ಲ. ಅಗತ್ಯವಿರುವಾಗಲೇ ಸಹಾಯ ಮಾಡಬೇಕು. ದಾನ ಮಾಡುವವನ ಮನಸ್ಸು ವಿಶಾಲವಾಗಿರಬೇಕು. ತಾನಾಗಿಯೇ ಅಗತ್ಯವನ್ನು ಗುರುತಿಸಿ ಅಥವಾ ಕೇಳಿದ ತಕ್ಷಣವೇ ಖುಷಿಯಿಂದ ನೀಡಬೇಕು. ಹೀಗೆ ಸ್ವಾರ್ಥವಿಲ್ಲದೆ, ವಿಳಂಬವಿಲ್ಲದೆ ಮಾಡಿದ ದಾನವು ಅತ್ಯಂತ ಪವಿತ್ರವಾದುದು ಮತ್ತು ಅದರ ಪ್ರತಿಫಲ ಅಂದರೆ ಪುಣ್ಯಫಲ ಖಂಡಿತವಾಗಿಯೂ ಚಿನ್ನದಂತೆ ಬೆಲೆಬಾಳುತ್ತದೆ. ಒಟ್ಟಾರೆಯಾಗಿ ಸರ್ವಜ್ಞನು ಈ ವಚನದ ಮೂಲಕ ನಮಗೆ ದಾನದಲ್ಲಿ ಔದಾರ್ಯ ಮತ್ತು ತಕ್ಷಣದ ಸ್ಪಂದನೆ ಎಷ್ಟು ಮುಖ್ಯ ಎಂಬುದನ್ನು ಮನವರಿಕೆ ಮಾಡಿಕೊಡುತ್ತಾನೆ.